ಎಲ್ರಿಗೂ ನಮಸ್ಕಾರ. ಎಲ್ಲಿ ಸಾಮಾಜಿಕ ಜಾಲತಾಣಗಳಲ್ಲಿ ನೋಡಿದ್ರು ನಮ್ಮದೇ ವಿಡಿಯೋಗಳು ಫುಲ್ಲು ವೈರಲ್ ಆಗ್ತೈತಿ. ಎಲ್ಲನೂ ಮಾಡ್ಕೊಳ್ಳಿ, ಅದರಲ್ಲಿ ನಮ್ಮದು ಅವಶ್ಯಕತೆ ಇಲ್ಲ. ಆದರೆ ನಮ್ಮ ಒಂದಷ್ಟು ಗುರುಗಳು ಮತ್ತು ನಮಗೆ ಎಲ್ಲ ಟೈಮ್ಗಳಲ್ಲಿನೂ ಸಹಾಯ ಮಾಡಿರೋಂಥ ಒಂದಷ್ಟು ವ್ಯಕ್ತಿಗಳು ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ನೀವು ಒಂದು ಕ್ಲಾರಿಫಿಕೇಷನ್ ಕೊಡಬೇಕು, ಏನಾಯಿತು ಏನು ಅಂತೇಳ್ಬಿಟ್ಟು ಹೇಳಿದ್ದಕ್ಕೆ ಈ ಒಂದು ವಿಚಾರ ಮಾತಾಡ್ತಾ ಇದ್ದೀನಿ. ನೋಡಿ, ದೇವನಹಳ್ಳಿ ಮೂಲದ ಒಬ್ಬ ವ್ಯಕ್ತಿ ಬರ್ತಾನೆ ನನ್ನ ಹತ್ರ. ಆ ವ್ಯಕ್ತಿ ಏನು ಹೇಳ್ತಾನೆ, ಅಣ್ಣ ಜಮೀನು ವಿಚಾರ ಈ ಥರ ನಡೀತಾ ಇದೆ, ಡಿ ಸಿ ಕೋರ್ಟಲ್ಲಿ ವ್ಯವಹಾರ ನಡೀತಾ ಇದೆ. ಅದು ಡಿ ಸಿ ಕೋರ್ಟಲ್ಲಿ ನಮಗೇನೋ ಆಗೋ ಡೌಟ್ ಇದೆ. ಹೈಕೋರ್ಟ್ಗೆ ಏನಾದರೂ ಹೋದಾಗ ನೀವು ದಯವಿಟ್ಟು ಇದಕ್ಕೆ ಸಂಬಂಧಪಟ್ಟಂಗೆ ನಮಗೆ ಸ್ವಲ್ಪ ಸಪೋರ್ಟ್ ಮಾಡಿ, ನಿಮ್ಮ ಕಡೆಯಿಂದ ವಕೀಲರು ನೀಡಿ ಅಂತೇಳ್ಬಿಟ್ಟು ಹೇಳಿ ಒಬ್ಬ ವ್ಯಕ್ತಿ ಬರ್ತಾನೆ. ಅವನ ಹೆಸರು ಮುನ್ರಾಜ್ ಅಂತ. ಆ ವ್ಯಕ್ತಿ ಬರ್ತಾ ನನಗೇನು ಹೇಳ್ತಾನೆ ಅಂದರೆ, ಅಣ್ಣ ಫಸ್ಟ್ BSP ಅವ್ರ ಹತ್ರ ಹೋಗಿದ್ದೆ, ಅವರು 1 ಲಕ್ಷ ರೂಪಾಯಿ ತೊಗೊಂಡು ತಿಂದ್ಬಿಟ್ರು. ಮತ್ತು ಮಾರ್ಸಂದ್ರ ಮುನಿಯಪ್ಪ ಅವ್ರ ಹತ್ರ ಹೋಗಿದ್ದೆ, ಅವರೊಂದಷ್ಟು ದುಡ್ಡು ತೊಗೊಂಡು ತಿನ್ಬಿಟ್ರು. ಎಲ್ಲ ಲೀಡರ್ಗಳ ಹತ್ರ ಹೋದೆ, ಯಾರ ಹತ್ರನೂ ಕೆಲಸ ಆಗಿಲ್ಲ, ನಿಮ್ಮ ಹತ್ರ ಬರ್ತಾ ಇದ್ದೀನಿ, ದಯವಿಟ್ಟು ನಮಗೆ ಏನೋ ಒಂದು ಈ ವಿಚಾರದಲ್ಲಿ ನ್ಯಾಯ ಕೊಡಿಸಿ ಅಂತೇಳ್ಬಿಟ್ಟು ಹೇಳ್ತಾರೆ. ಅದಕ್ಕೆ ಮೊದಲೇ ಅವರು DC ಕೋರ್ಟಲ್ಲಿ ಕೇಸ್ ಹಾಕಿರ್ತಾರೆ, ಏಪ್ರಿಲಲ್ಲಿ ಬರ್ತಾರೆ. ಆಮೇಲೆ ನಾನೇನು ಹೇಳ್ತೀನಿ, ನೋಡ್ರಿ, ನಿಮ್ಮ ಆಸ್ತಿಗಳ ವಿಚಾರ, ನಿಮ್ಮ ಕೋರ್ಟ್ ವಿಚಾರಗಳು, ನಿಮ್ಮದು ವೈಯಕ್ತಿಕವಾಗಿ ನಡೀತಾ ಇರೋಂಥ ವಿಚಾರಗಳಿಗೆ ಆ ಕೋರ್ಟ್ ವ್ಯವಹಾರ ನಮ್ಮ ಅಡ್ವೊಕೇಟ್ ನಾವು ಮಾಡ್ಬೇಕಂದ್ರೆ ಅವ್ರು ಸುಮ್ಮನೆ ಯಾರು ಬರಲ್ಲಪ್ಪ, ಅವ್ರಿಗೆ ದುಡ್ಡು ಕಾಸು ನೀವು ಕೊಡಲೇಬೇಕು ಅಂತೇಳ್ಬಿಟ್ಟು ಅಂತೀನಿ. ಎಷ್ಟು ಅಂತೇಳ್ಬಿಟ್ಟು ಅಂದಾಗ, ನೀವು ನಮ್ಮ ಅಡ್ವೊಕೇಟು ಹೈಕೋರ್ಟಲ್ಲಿ ಒಂದು ಕೇಸ್ ಫಿಲ್ ಮಾಡ್ಬೇಕಂದ್ರೆ ಒಂದು 50,000 ನೀವು ದುಡ್ಡು ಕೊಡಿ ಅಂತೇಳ್ಬಿಟ್ಟು ನಾನು ಕೇಳ್ತೀನಿ, ನಿಜಾನೇ. ಆವಾಗ ಆ ವ್ಯಕ್ತಿ ಏನಂತಾನೆ, ಅಣ್ಣ ದಯವಿಟ್ಟು ನನ್ನ ಹತ್ರ 50,000 ಇಲ್ಲ, ನನ್ನ ಆಪ್ರೇಷನ್ ಆಗೈತೆ, ನನಗೆ ನನ್ನ ತಂದೆ ತಾಯಿನೇ ಮೋಸ ಮಾಡಿದ್ದಾರೆ, ನನಗೆ ತುಂಬ ಕಷ್ಟದಲ್ಲಿದ್ದೀನಿ, ನನ್ನ ಹತ್ರ ಒಂದು 30,000 ಐತಣ್ಣ ಅಂತೇಳ್ಬಿಟ್ಟು ಅಂತಾರೆ. ನಾನೇನು ಮಾಡ್ತೀನಿ, ಸರಿ ನಾನು ಕಳ್ಸಪ್ಪ, ನಾನು ನಮ್ಮ ಅಡ್ವೊಕೇಟ್ಗೆ ಅದೇನಾಯ್ತು ಅಮೌಂಟ್ ನಾನು ಕಳಿಸ್ತೀನಿ, 50,000 20,000 ಕಳಿಸ್ತೀನಿ ಅಂತೇಳ್ಬಿಟ್ಟು ಆ ಅಮೌಂಟ್ನ ಅವ್ರು ಕಳಿಸಿರೋ 30,000 ರೂಪಾಯಿ ಜೊತೆಲಿ ನಾನು ಇನ್ನೊಂದು 20,000 ಹಾಕಿ 50,000 ನಮ್ಮ ಅಡ್ವೊಕೇಟಿಗೆ ಕಳಿಸ್ತೀನಿ. ಕಳಿಸ್ಬಿಟ್ಟು ಹೇಳ್ತೀನಿ, ಅಣ್ಣ ಇದು DC ಆದೇಶ ಏನಾಗುತ್ತೋ ನೋಡ್ಕೊಳ್ರಿ, DC ಆದೇಶ ಏನಾದರೂ ಇವ್ರಿಗೆ ಫೇವರ್ ಆಗಾದರೆ ಇವ್ರ ಪ್ರಕಾರ ಅದೇನಾಯ್ತೋ ಖಾತೆ ಮಾಡಿಸಿ ಅವರು ಜಮೀನು ಅವ್ರಿಗೆ ಬಿಡಿಸೋಣ, ಇಲ್ವಾ ಹೈಕೋರ್ಟಲ್ಲಿ ನೀವು ಪಿಟಿಷನ್ ಹಾಕಿ ಅವ್ರು ನಮ್ಮ ಹತ್ರ ಬಂದಿರೋಂಥ ಕೇಸು ದಯವಿಟ್ಟು ಅವ್ರಿಗೆ ಒಳ್ಳೇದಾಗಲಿ, ಅದೇನಾಯ್ತೋ ನೀವು ಮಾಡ್ರಣ್ಣ, ಈ 50,000 ತಗೊಳ್ರಿ, ಉಳಿದಿದ್ದ ಕೇಸೆಲ್ಲ ನೀವೇ ಮುಗಿಸ್ರಿ, ಕೇಸ್ ಮುಗಿದ್ಮೇಲೆ ಅದೆಷ್ಟು ಖರ್ಚಾಗೈತೆ ಅಂತ ಹೇಳ್ಬಿಟ್ಟು ಹೇಳ್ರಣ್ಣ, ಅದೇನಾಯ್ತೋ ನಾವು ಮಾಡೋಣ, ಅವ್ರನ್ನೇ ಕೇಳಿ ಅದೇನಾಯ್ತೋ ತಗೊಳ್ಳೋಣ, ಕೇಸ್ ಗೆದ್ದರೆ ಮಾತ್ರ, ಸೋತ್ರೆ ಅವ್ರ ದುಡ್ಡು ಅವ್ರಿಗೆ ವಾಪಸ್ ಕೊಟ್ಬಿಡೋಣ ಅಂತೇಳ್ಬಿಟ್ಟು ಕೂಡ ಹೇಳಿರ್ತೀನಿ ಅವತ್ತು. ಈ ವಿಚಾರನ ಆವತ್ತು ಏಪ್ರಿಲಲ್ಲಿ ಬಂದು ಮಾತಾಡ್ಕೊಂಡು ಹೋಗಿರೋಂಥ ವ್ಯಕ್ತಿ ಇನ್ನೊಂದ್ಸಲ ಬರ್ತಾನೆ ಮನೆ ಹತ್ರ. ಆವಾಗ ನಾನು ಲೆಟ್ರೇಟ್ ಕೊಡ್ತೀನಿ, ಈ ಥರ ಮೋಸ ಆಗಿದೆ, ಯಾರೋ ದುಡ್ಡಿರೋ ಅಂಥವ್ರು ಈ ಥರ ಅನ್ಯಾಯ ಮಾಡಿದ್ದಾರೆ, ಈ ವ್ಯಕ್ತಿಗೆ ನ್ಯಾಯ ದೊರಕಿಸ್ಕೊಡ್ಬೇಕು ನೀವು ಅಂತೇಳ್ಬಿಟ್ಟು ಜಿಲ್ಲಾಧಿಕಾರಿಗಳಿಗೆ ನಂದೇ ಲೆಟ್ರೇಟ್ ಖುದ್ದು ನಾನೇ ಲೆಟ್ರೇಟ್ ಕೊಡ್ತೀನಿ. ಆ ಲೆಟ್ರನ್ನ RIVA ಅವ್ರ ತನಕ ಮೂವ್ ಮಾಡ್ತಾರೆ. ಇವಾಗ RIVA ಅವರು ಅದಕ್ಕೆ ಸಂಬಂಧಪಟ್ಟಂಗೆ ರಿಪೋರ್ಟ್ ಹಾಕಿ ನಮ್ಮದೇ ಮನೆಗೆ ನಂದೇ ಅಡ್ರೆಸ್ ಕಳಿಸ್ತಾರೆ. ಈ ಲೆಟ್ರ್ ಕೂಡ ಇದೇ ವ್ಯಕ್ತಿ ತಗೊಂಡೋಗಿ ತಾಲೂಕು ಆಫೀಸ್ ಮತ್ತು DC ಆಫೀಸಲ್ಲಿ ಕೊಡ್ತಾರೆ. ಇಷ್ಟು ವಿಚಾರ ಆದಾಗ ಯಾವುದಾದ್ರೂ ಒಂದು ಜಮೀನು ವ್ಯವಹಾರ ನಾವು ಮಾಡೋವಾಗ ನೋಡಿ, ಒಂದು ಆಶ್ರಯ ಯೋಜನೆ ಬಿಡಿಸ್ಬೇಕಾ ಒಂದೇ ಒಂದು ಸಿಂಗಲ್ ಪೈಸೆ ಖರ್ಚಾಗಲ್ಲ, ನಾನೇ ಹತ್ರ ಇದ್ದು ಹೋರಾಟ ಮಾಡಿ ಬಿಡಿಸ್ತೀನಿ. ಒಂದು ಜಮೀನು ಗಲಾಟೆಗಳ ಯಾವುದಾದ್ರೂ ಏನಾದರೂ ಮಾತಾಡ್ಬೇಕಾ ಯಾವುದೇ ದುಡ್ಡು ಕಾಸು ಖರ್ಚಾಗಲ್ಲ. ಒಂದು ಪೊಲೀಸ್ ಸ್ಟೇಷನ್ ವ್ಯವಹಾರನ ಯಾವುದೇ ದುಡ್ಡು ಕಾಸು ಖರ್ಚಾಗಲ್ಲ. ಯಾವುದೇ ವ್ಯವಹಾರದಲ್ಲಿ ದುಡ್ಡು ಕಾಸು ಯಾವುದೇ ಖರ್ಚಾಗಲ್ಲ. ಆದರೆ ಕೋರ್ಟ್ ವ್ಯವಹಾರ ಅಂತೇಳ್ಬಿಟ್ಟು ಬಂದಾಗ ನಮ್ಮ ಹತ್ರ ಇರೋಂಥ ವಕೀಲರಿಗೆ ನಾನು ತಲೆ ಕೊಡಲ್ಲ. ಅದು ಅವ್ರ ಹತ್ರ ನಾನು 30,000 ತಗೊಂಡು ನಾನು ಅದಕ್ಕೆ 20,000 ಸೇರಿಸಿ ನಮ್ಮ ಅಡ್ವೊಕೇಟ್ ಕಳಿಸಿದ್ದೀನಿ ಅದೇ ಡೇಟ್ ದಿನ. ಸರಿ, ಇವಾಗ ಆ 30,000ನೂ ಕೇಳ್ದ ವ್ಯಕ್ತಿ ನಾನು ವಾಪಸ್ಸು ಕಳಿಸ್ಬಿಟ್ಟಿದ್ದೀನಿ. ನಾನು ಆ ವ್ಯಕ್ತಿ ನನ್ನ ಹತ್ರ ಮಾತಾಡಿರೋದೊಂದು ರೆಕಾರ್ಡ್ ಐತೆ. ಏನಂತ ಮಾತಾಡ್ತಾನೆ ಅಂದರೆ, ನನ್ನ ಹಿಂದೆ ಬೇಕಾದಷ್ಟು ಜನ ಇದ್ದಾರೆ, ನಾವು ಆ ಥರ ಮಾಡ್ತೀವಿ ಈ ಥರ ಮಾಡ್ತೀವಿ. ಯಾವ ಥರ ಮಾಡ್ತೀರಾ? ಈಗ ನಿಮಗೆ ಮೋಸ ಮಾಡೋ ಉದ್ದೇಶ ಇದ್ದಿದ್ರೆ ನನ್ನ ಅಕೌಂಟಿಗೆ ನಾನೇನು ದುಡ್ಡು ಹಾಕ್ಸ್ಕೊತಾ ಇದ್ದೆ? ಯೋಚನೆ ಮಾಡಬೇಕಾಗಿರೋಂಥ ಪಾಯಿಂಟ್ ತಾನೇ. ನೋಡಿ, ಯಾವುದೇ ಕೋರ್ಟು ನಿಮ್ಮ ಆಸ್ತಿಗಳ ವಿಚಾರ ಅಂತ ಹೇಳ್ಬಿಟ್ಟು ಬಂದಾಗ ಯಾರೇ ಅಡ್ವೊಕೇಟ್ ಆದರೂ ದುಡ್ಡು ತಗೊಳ್ದಿರೋ ಕೆಲಸ ಮಾಡಲ್ಲ. ಯಾಕಂದರೆ ಗೆದ್ದ ಮೇಲೆ ನೀವು ಅವ್ರಿಗೆ ಎಲ್ಲ ಒಂದು ಕಡೆ ಬೇರೆ ಥರ ಮಾಡ್ತೀರಾ ಅಂತ. ಮತ್ತೆ ನಾನೇನು ಮಾಡ್ತೀನಿ, 10,000ನೋ 20,000ನೋ 30,000ನೋ ನಿಮ್ಮ ಹತ್ರ ಎಷ್ಟೈತೋ ಅಷ್ಟು ಅಡ್ವೊಕೇಟ್ ಕೊಡಿಸ್ಬಿಟ್ಟು, ಅಣ್ಣ ಕೇಸ್ ಕಂಪ್ಲೀಟ್ ಆಗೋ ತನಕ ನೀವೇ ಮಾಡಬೇಕು, ಕೇಸ್ ಕಂಪ್ಲೀಟ್ ಆದಮೇಲೆ ಇವ್ರ ಕಡೆಯಿಂದ ಕೊಡಿಸೋ ಜವಾಬ್ದಾರಿ ನಂದು ಅಂತೇಳ್ಬಿಟ್ಟು ನಾನು ಕೇಸ್ ಮಾಡ್ತಾ ಇರೋದು. ನಾನು ಯಾರೇ ನಮ್ಮ ಹತ್ರ ಬಂದರೂ ದಯವಿಟ್ಟು ಸಾಕು ಒಂದೊಂದು ಕೇಸ್ ನಮ್ಮ ಹತ್ರ ಬರೆಯಬೇಡ್ರಿ ಅಂತೀನಿ. ಬೇಡ ನನ್ನ ಕೇಸಸ್ಸು ಅಂತೀನಿ.
ಈ ಥರ ಏನೋ ಒಂದು ಕೆಟ್ಟದಾಗಿ ನಮ್ಮ ಮೇಲೆ ಬಿಂಬಿಸೋವಂಥ ಪ್ರಯತ್ನ ದಿನಾ ಎಲ್ಲನೂ ಮಾಡ್ಕೊಳ್ಳಿ, ನಮ್ಗೆ ಅದರಲ್ಲಿ ಅಭ್ಯಂತರ ಇಲ್ಲ. ನೋಡಿ, ಆಸ್ತಿಗಳ ವ್ಯವಹಾರ ನಡೆದಾಗ, ಜಮೀನು ವ್ಯವಹಾರ ನಡೆದಾಗ ದುಡ್ಡು ಕಾಸು ಖರ್ಚಾಗಿ ಆಗ್ತೈತೆ. ಯಾರೇ ಆಗ್ಬೋದು, ಅದು ಯಾವ ಅಡ್ವೊಕೇಟ್ ಹತ್ರ ಹೋದ್ರೂ ಹಾಗೆ ಆಗ್ತೈತೆ. ಇದಕ್ಕೆ ಸಂಬಂಧಪಟ್ಟಂಗೆ ಆ ವ್ಯಕ್ತಿ ಏನು ಖರ್ಚು ಮಾಡಿದಾನೋ ಆ ದುಡ್ಡನ್ನ ಅವನಿಗೆ ಕೊಟ್ಬಿಟ್ಟಿದ್ದೀವಿ, ಅದರಲ್ಲಿ ಏನು ನೋ ಡಿಫ್ರೆನ್ಸು. ಆದರೆ ಉದ್ದೇಶಪೂರ್ವಕವಾಗಿ ಏನೋ ಒಂದು ಪ್ಲ್ಯಾನ್ ಮಾಡಿ ಸಂದೇಶನ ಏನೋ ಒಂದು ಮಾಡಬೇಕು ಅಂತ ಹೇಳ್ಬಿಟ್ಟು ಪ್ಲ್ಯಾನ್ ಮಾಡ್ತಾ ಇರೋವಂಥದ್ದು ಒಬ್ಬರು ಇಬ್ಬರು ಅಲ್ಲ, ಸಾವಿರ ಜನ. ಆದರೆ ಲಕ್ಷ ಜನ, ನಾನು ಇಷ್ಟು ವರ್ಷ ಕೆಲಸ ಮಾಡಿದ್ದೀನಿ, ಲಕ್ಷ ಜನ ನಾನು ಇಷ್ಟಪಡ್ತಾ ಇದ್ದಾರೆ. ಜನ ನಮ್ಮ ಹತ್ರನೇ ಬರ್ತಾರೆ, ನಮಗೆ ಸಮಸ್ಯೆಗಳು, ನಮ್ಮದೇ ಸಂದೇಶ ಹತ್ರನೇ ಹೋಗ್ತಾನೆ ಅಂತ ಹೇಳ್ಬಿಟ್ಟು ಇವರು ಗುಂಪು ಕಟ್ಕೊಂಡು ಕುತಂತ್ರ ಮಾಡುವಾಗ, ಸಂಚು ನಡೆಸೋವಾಗ ಮಾತಾಡ್ತಾರಲ್ಲ ಮಾತುಗಳು, ಇಂಥ ಮಾತುಗಳು 1000 ಮಾತಾಡ್ಕೊಳ್ಳಿ, ಅದರಲ್ಲಿ ನಮ್ದು ಅಬ್ಜೆಕ್ಷನ್ ಇಲ್ಲ. ಇಂಥದ್ದು ನಮ್ಮ ಮೇಲೆ 1000 ಬಂದ್ರೂ ಎಲ್ಲದನ್ನೂ ಫೇಸ್ ಮಾಡೋಂಥ ಶಕ್ತಿ ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್ ಅವರು ಕೊಟ್ಟಿದ್ದಾರೆ, ನಮ್ಮ ಜನ ನನಗೆ ಕೊಟ್ಟಿದ್ದಾರೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಇಂಥದಕ್ಕೆಲ್ಲ ನೋಡ್ತಾ ಇರಿ ಏನೇನಾಗುತ್ತೆ, ಏನೇನು ಕುತಂತ್ರ ನಮ್ಮ ಮೇಲೆ ಮಾಡ್ತಾ ಇದ್ದಾರೆ. ಇನ್ನು ಮುಂದಕ್ಕೆ ಜಾಸ್ತಿ ದೊಡ್ಡದೆಲ್ಲ ಬರ್ತೈತಿ, ಏನೇನು ಬರ್ತೈತೋ ಬರಲಿ, ಎಲ್ಲದನ್ನೂ ಫೇಸ್ ಮಾಡೋಣ. ಎಲ್ಲರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೋ ಮಚ್. ಜೈ ಭೀಮ್.